ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತು ಒಣಗಿದ ಅವರೆಕಾಳು ಮತ್ತು ಕರಿಮೀನು ಹಾಕಿ ಹುಳಿ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಸ್ಟವ್ ಅಂಟಿಸಿ ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ 1/4 ಕಪ್ಪಷ್ಟು ಒಣಗಿದ ಅವರೆಕಾಳು ತೊಗೊಂಡಿದ್ದೀನಿ. ಇದು ಅವರೆಕಾಳು ಹುರಿಬೇಕು, ಸ್ವಲ್ಪ ಕೆಂಪು ಹುರ್ಕೋಬೇಕು. ಈ ಅವರೆಕಾಳು ಇದೆಯಲ್ಲ, ಇದು ಬಾಯಿ ಬಿಡುತ್ತೆ. ಇದು ವೈಟ್ ಕಲರ್ ಮೇಲೆ ಇದೆಯಲ್ಲ, ಅದು ಬಾಯಿ ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹುರ್ಕೋಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಹುರ್ಕೊಂಡ್ರೆ ಕಪ್ಪಾಗ್ಬಿಡುತ್ತೆ ಬೇಗ. ಆಗಾಗ ಈ ಥರ ಕೈ ಆಡ್ಸ್ಕೋಬೇಕು. ಅವರೆಕಾಳು ಹುರಿತಾ ಇದ್ದೇನೆ, ಅಷ್ಟು ಘಮ ಘಮ ಅಂತ ವಾಸನೆ ಬರುತ್ತೆ. ಒಣಗಿದ ಅವರೆಕಾಳು ಸಾರು ಹುಳಿ ತುಂಬ ಟೇಸ್ಟಿಯಾಗಿರುತ್ತೆ. ಅವರೆಕಾಳು ನಿಧಾನವಾಗಿ ಸಿಡಿತಾ ಇದೆ. ಈಗ ಸಿಡಿದ್ರೆ ಬಾಯಿ ಬಿಟ್ಕೊಂಡ್ಬಿಡುತ್ತೆ. ಸಿಡಿತಾ ಇದೆ ನೋಡಿ, ಅವರೆಕಾಳು ಸಿಡಿದ್ರೆ ಈ ಥರ ಬಾಯಿ ಬಿಟ್ಕೊಳ್ಳುತ್ತೆ. ಇದು ಅವರೆಕಾಳು ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಎಲ್ಲ ಬಾಯಿ ಬಿಟ್ಕೊಂಡಿದೆ ಅವರೆಕಾಳು. ಈ ಅವರೆಕಾಳಿಗೆ ನಾನು ತೆಗಿತಾ ಇದ್ದೀನಿ. ನಾನು ಇದನ್ನು ಪ್ಲೇಟ್ಗೆ ಹಾಕ್ಕೊಳ್ತೀನಿ. 100 ಗ್ರಾಮಷ್ಟು ಈ ಥರ ಚಿಕ್ಕ ಚಿಕ್ಕ ಮೀನು ತಗೊಂಡಿದ್ದೀನಿ. ಈ ಮೀನು ಸ್ವಲ್ಪ ಹುರ್ಕೋಬೇಕಾಗತ್ತೆ. ಇದೇ ಬಾಂಡಿಯಲ್ಲಿ ಹಾಕ್ಬಿಟ್ಟು ನಾನು ಹುರ್ಕೊಳ್ತೀನಿ. ಈಗ ಇದು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇದಾಗಿದೆ. ಪಕ್ಕದಲ್ಲಿ ಒಂದು ತಪ್ಪಲೆಯಲ್ಲಿ ನೀರು ಇಟ್ಬಿಟ್ಟು ಸ್ವಲ್ಪ ಸ್ಟವ್ ಅಂಟಿಸ್ತಾ ಇದ್ದೀನಿ. ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟೆ. ಇದರಲ್ಲಿ ಮಣ್ಣಿರುತ್ತೆ, ಅದಕ್ಕೆ ಸ್ವಲ್ಪ ಬಿಸಿನೀರು ಕಾಯಿಸ್ಬಿಟ್ಟು ಆ ಬಿಸಿನೀರಲ್ಲಿ ನಾವು ಹುರಿದಿರೋ ಮೀನನ್ನು ಅದರಲ್ಲಿ ಹಾಕ್ಬಿಡ್ಬೇಕು. ತುಂಬ ಶೀತ ಎಲ್ಲ ಆಗಿರುತ್ತಲ್ಲ ಅಂಥವ್ರಿಗೆ ಈ ಥರ ಸಾರು ಮಾಡಿಕೊಟ್ರೆ ಬೇಗ ಕಮ್ಮಿ ಆಗುತ್ತೆ ಅವ್ರಿಗೆ ಶೀತ ಎಲ್ಲನೂ. ಬಿಸಿನೀರು ಕಾಯಿಸಿದ್ದೀನಿ. ನಾನೇನು ಈ ಮೀನು ಹುರ್ಕೊಂಡಿದ್ನಲ್ಲ, ಇದಕ್ಕೆ ಈ ನೀರಲ್ಲಿ ಹಾಕ್ಕೊಡ್ತೀನಿ. ಮಣ್ಣು ಈ ಬಿಸಿನೀರಲ್ಲಿ ಯಾಕೆ ಹಾಕ್ಬೋದು ಅಂದರೆ ಮಣ್ಣೇನಾದರೂ ಇದ್ದರೆ ಬಂದ್ಬಿಡುತ್ತೆ ಅಂತ. ಅಷ್ಟರಲ್ಲಿ ನಾವು ಮಸಾಲೆ ಹುರ್ಕೊಳ್ಳೋಣ. ನಾನು ಸ್ಟವ್ ಅಂಟಿಸಿ ಬಾಣಲಿ ಇಟ್ಟಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಹುಳಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಬಾಣಲಿಗೆ. ಈಗ ನಾನು ಒಂದು ದೊಡ್ಡ ಈರುಳ್ಳಿ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಈರುಳ್ಳಿ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು 10 ಹೆಸರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ಈರುಳ್ಳಿ ಬೆಳ್ಳುಳ್ಳಿ ಕೆಂಪಗೆ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ನಾನು ಕೆಂಪು ಫ್ರೈ ಮಾಡ್ಕೊಂಡಿದ್ದೀನಿ. 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ನಾನೀಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇದಕ್ಕೆ ಅರ್ಧ ಹೋಳಷ್ಟು ಕಾಯಿಚೂರು ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಹೋಳು ಇದು. ಇದಕ್ಕೆ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರ 1/4 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಖಾರದ ಪುಡಿ. ಸಾಂಬಾರು ಪುಡಿ, ಇದು ಸಾಂಬಾರು ಪುಡಿ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ ಅಂಟಿಸಿ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ 1 ಚೊಂಬಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಚೊಂಬು ಅಂದರೆ 1-2 ಗ್ಲಾಸಷ್ಟು ನೀರು. ಸ್ವಲ್ಪ ನೀರು ಕುದಿಯಕ್ಕೆ ಬಿಡೋಣ. ಇದು ಈಗ ನಾನು ನೀರು ಕುದೀತಾ ಇದೆ. ನಾನು ಇದರಲ್ಲಿ 1 ಸ್ಪೂನ್ ಆಗುವಷ್ಟು ಒಂದಿಷ್ಟು ಕಾಳು ತಗೊಂಡು ರುಬ್ಬಕ್ಕೆ ಹಾಕ್ಕೊಳ್ತೀನಿ. ಇದು ನಾನು ಕಾಳು ಮತ್ತು ಮಿಕ್ಕಿರೋದು ನಾನು ತೊಳ್ಕೊಂಡು ಬಂದಿದ್ದೀನಿ. ಇದು ಹುರ್ಕೊಂಡು ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಅವರೆಕಾಳು ಹುರ್ಕೊಂಡು ತೊಳ್ಕೊಬೇಕು. ಇದು ಅವರೆಕಾಳು ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಅವರೆಕಾಳು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1-2 ದೊಡ್ಡ ನಾಟಿ ಟಮಾಟೆ ಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀರಲ್ಲಿ. ಸ್ವಲ್ಪ ಟಮಾಟೆ ಹಣ್ಣು ಕುದಿಯೋಕ್ಕೆ ಬರಲಿ, ಆವಾಗ ನಾನು ಟಮಾಟೆ ಹಣ್ಣು ತೆಗೆದ್ಬಿಟ್ಟು ಟಮಾಟೆ ಹಣ್ಣು ಬೇಯಿಸಿ ರುಬ್ಬೋದ್ರಿಂದ ಅದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ.
ಈಗ ನಾನು ಈ ಟಮಾಟೆನ ಎತ್ಕೊಳ್ತೀನಿ. ಎತ್ಕೊಂಡು ಮಸಾಲೆ ನಾನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೋಡಿ. ಈ ಮಸಾಲೆ ಅವರೆಕಾಳು ಕೂಡ ನಾನು ಹಾಕ್ಕೊಂಡಿದ್ದೀನಿ ನೋಡಿ. ಅವರೆಕಾಳು ಕೂಡ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ. ಈಗ ನಾನು ಈ ಮಸಾಲೆ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಅವರೆಕಾಳು ಬೇಯ್ತಾ ಇರುತ್ತೆ. ನಾನು ಮಸಾಲೆ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಈಗ ಈ ಮಸಾಲೆ ಇದಕ್ಕೆ ಹಾಕ್ಕೊಳ್ತೀನಿ. ಇದಕ್ಕೆ ಬೇಕಾದರೆ ನೀವು ಬದನೆಕಾಯಿ ಆಲೂಗಡ್ಡೆ ಕೂಡ ಹಾಕ್ಕೊಳ್ಬೋದು. ಈಗ ನಾನು ಜಾರ್ ತೊಳ್ಕೊಂಡು ಆ ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ ಎಷ್ಟು ಗಟ್ಟಿ ಬೇಕು, ಯಾಕಂದರೆ ನಾವು ಕಾಳು ಹಾಕಿದ್ವಲ್ಲ, ಸ್ವಲ್ಪ ಗಟ್ಟಿಯಾಗಿ ಆಗುತ್ತೆ ಸಾರು. ಎಷ್ಟು ಗಟ್ಟಿಯಾಗಿ ಬೇಕಾದರೂ ಮಾಡ್ಕೊಳ್ಬೋದು, ತೆಳುಗಾದರೂ ಬೇಕಾದರೂ ಮಾಡ್ಕೊಳ್ಬೋದು. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 5 ವಿಷಲ್ ತಗೊಳ್ತೀನಿ. ಈಗ ಇದು 5 ವಿಷಲ್ ಬಂದಿದೆ. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ. ನಾವು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸ್ಟವ್ ಅಣಿಸಿ ಒಗ್ಗರಣೆ ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ದೊಡ್ಡ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಗೆ 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ. ನಾನು ಸಣ್ಣದಾಗಿ 1 ಸ್ಪೂನ್ ಆಗುವಷ್ಟು ಈರುಳ್ಳಿ ಹಚ್ಕೊಂಡಿದ್ದೀನಿ. ಈರುಳ್ಳಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಕಡ್ಡಿ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಇಲ್ಲಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ಈರುಳ್ಳಿ ಕೆಂಪು ಬಣ್ಣಕ್ಕೆ ಬರ್ತಾ ಇದ್ದೀನಿ. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈಗ ಕುಕ್ಕರ್ ವಿಷಲ್ ಹೋಗಿದೆ, ಮುಚ್ಚಳ ತೆಗಿತಾ ಇದ್ದೀನಿ. ಈಗ ನಾವು ಸ್ಟವ್ ಅಂಟಿಸೋಣ. ಈಗ ಒಂದು ಸತಿಯೆಲ್ಲ ತಿರುಗಿಸ್ಕೊಳ್ಳೋಣ. ನೋಡಿ, ಆಗಿದ್ರೆ ಗಟ್ಟಿಗಾಗಿದೆ ಸಾರು. ಕಾಳು ಕೂಡ ಬೆಂದೋಗಿದೆ, ಬಿಸಿ. ಕಾಳು ಕೂಡ ಬೆಂದೋಗಿದೆ. ಈಗ ಒಗ್ಗರಣೆ ಹಾಕ್ಕೊಂಬಿಡೋಣ ಇದಕ್ಕೆ. ಒಗ್ಗರಣೆ ಹಾಕ್ಬಿಟ್ಟು ನಾನು ಸಾರೀಗ ಕುದೀತಾ ಇದೆ. ನಾನು ಸ್ವಲ್ಪ ಸಾರು ತಗೊಂಡ್ಬಿಡ್ತೀನಿ. ನಮ್ಮ ಮಗ ಈ ಕರಿಮೀನು ಸಾರೆಲ್ಲ ತಿನ್ನೋದಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಸಾರು, ಯಾರು ತಿನ್ನಲ್ವೋ ಅವ್ರಿಗೆ ಸ್ವಲ್ಪ ಸಾರು ಎತ್ತಿಕ್ಬಿಡಿ. ನಾನು ಲೋ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ. ಈ ಕರಿಮೀನು ಬಿಸಿನೀರಲ್ಲಿ ನೆನೆಸಿದ್ದೆ, ಚೆನ್ನಾಗಿ ತೊಳೆದಿದ್ದೀನಿ. ಒಂದು 5-6 ಸತಿ ಚೆನ್ನಾಗಿ ತೊಳೆದಿದ್ದೀನಿ. ಮಣ್ಣೇನಾದಿದ್ದರೆ ಹೋಗುತ್ತೆ ಅಂತ ಅಷ್ಟೇ. ಈ ಮಣ್ಣು ಏನು ಇರಲಿಲ್ಲ, ಇದು ಪ್ಯಾಕೆಟಲ್ಲಿ ಕ್ಲೀನಾಗಿತ್ತಿದ್ದು. ಈಗ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದು 5 ನಿಮಿಷ ಕುದಿಸೋಣ ಸಾರಲ್ಲಿ. ಕುದಿಸ್ಬಿಟ್ಟು ನಾನು ಸರ್ವ್ ಮಾಡ್ಕೊಳ್ತೀನಿ. ಈಗ 5 ನಿಮಿಷ ಆಗಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ. ಕರಿಮೀನು ಸಾರು ರೆಡಿಯಾಗಿದೆ. ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ಕರಿಮೀನು ಸಾರು ದೋಸೆಗೆ, ಇಡ್ಲಿಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಕರಿಮೀನು ಸಾರು ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.